ಅಲ್ಲಿ ಕನ್ನೊಳ್ಳಿ ಒಳಗಿಂದ ದೊಡ್ಡಪ್ಪ ಮಹಾರಾಜರ ಮಠ ಹತ್ಕೊಂಡಾಯ್ತು. ನಾ ಮೊದಲಿಂದ ಅದೇ ಮಠಕ್ಕೆ ಇದ್ದವ. ನಾ ಕಲ್ಕೋತಂದ ಈ ಕಡೆ ಬರಲಿಲ್ಲ, ಮತ್ತು ಬೇರೆ ಕಡೆ ಮಠಕ್ಕೆ ಆದೆನ. ದೊಡ್ಡಪ್ಪ ಮಹಾರಾಜರು ಇದ್ದರು. ಅವತ್ತಿನ ದಿನಮಾನದೊಳಗೆ ಇವ್ರು ಯಾರ್ಯಾರು ಹೊತ್ತುಕೊಂಡದ ಕೇಳಿದ್ರೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಲಚ್ಚಣ ಸಿದ್ದಪ್ಪ ಮಹಾರಾಜ, ಅಂದರೆ ಕೌದಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ಹತ್ತುಕೊಂಡದ್ದು. ಇವ್ರು 4 ಮಂದಿ ಯಾರು ಶಿಷ್ಯರು ಹತ್ತುಕೊಂಡದ ಕೇಳಿದ್ರೆ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರು. ಕಲ್ಪನೆ ಇರಲಿ ನಿಮಗೆ. ಒಬ್ಬ ಗುರುವಿನಿಂದ ನಾವು ಪಡಿಬೇಕಾಗಿತ್ತು ಅಂದ್ರೆ, ನಾವು ದೇವರಾಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಏಟು ಕಷ್ಟಪಡ್ಬೇಕು ಏನ್ರಿ. ಹೋದ ಕೂಡ ನಮ್ಮ ಕೊಳ ಲಿಂಗ ಕಟ್ರಿ ಗುರುಗಳ ಅಂದ್ಕೊಂಡು ಹಾಗೆ ಕೊಳ್ಳಾಕ. ನಾ ಹಿಂದೊಮ್ಮೆ ಎಲ್ಲೇ ಪೇಪರ್ನಾಗ ಓದಿದ್ದೆ, ವಿಮಾನದಾಗ ಲಿಂಗ ದೀಕ್ಷೆ ಮಾಡೋದ್ರ ಹತ್ರ ಕುಣಿಸಿ ಬಂದಿತ್ತು. ವಿಮಾನದಾಗ ಲಿಂಗ ದೀಕ್ಷೆ ಮಾಡ್ತಾರೆ, ಬಸ್ನಾಗ ಕಾರ್ನಾಗ ಲಿಂಗ ದೀಕ್ಷೆ ಮಾಡ್ತಾರೆ. ಅದಕ್ಕೆ ಇವರು 4 ಮಂದಿ ಈ ಭಾಗದೊಳಗೆ ಏನ್ರಿ, ಈ ಭಾಗದಾಗ ಅಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ತಗೊಂಡು ಇವ್ರು 4 ಮಂದಿ ಈ ಕಡೆ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು. ಆ ಕಡೆ ಧಾರವಾಡ ಭಾಗದೊಳಗೆ ಗರಗದ ಮಡಿವಾಳಪ್ಪ, ನವಲುಗ ನಾಗಲಿಂಗಪ್ಪ, ಶಿಶುನಾಳದ ಶರೀಫ, ಏನ್ರಿ ಹುಬ್ಬಳ್ಳಿ ಸಿದ್ದಾರೂಢರು, ಇವ್ರು 4 ಮಂದಿ ಬೇರೆನೆ. ಮತ್ತು ಈ ಕಡೆ ಕಲಬುರಗಿ ಜಿಲ್ಲಾಕ್ಕೆ ಬಂದ್ರಿ ಎತ್ತಿಕೊಂಡಂದ್ರೆ ಏನ್ರಿ ಕಡ್ಕೊಳ ಮಡಿವಾಳಪ್ಪ, ಏನ್ರಿ ಕೊಯ್ನೂರು ಕೃಷ್ಣಪ್ಪ, ಏನ್ರಿ ಚೆನ್ನೂರು ಜಲಾಲ್ ಸಾಬ, ಏನ್ರಿ ಇವ್ರದೊಂದು ಬೇರೆನೆ. ಇವೆಲ್ಲ ಗಾಂಜಾ ಕಂಪ್ನಿ. ಕಲ್ಪನೆ ಇರಲಿ ಮಗ. ಆದ್ರೆ ಇವರೆಲ್ಲ ಎಂಥ ತಾಕತ್ತಿತ್ತು ಅಂತ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ. ಆ ತಾಕತ್ತು ಪಡಿಬೇಕಾದ್ರೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಏನ್ರಿ ಬಂತನಾಳ ಶಂಕರಲಿಂಗ ಶಿವಗಳು ಸೇವೆ ಮಾಡ್ತಿದ್ರು. ಏನು ಪಡಿಲಕ್ಕ? ಬರೀ ಅವರಿಂದ ಮಂತ್ರ ಉಪದೇಶ ಪಡ್ಯಾಕ ಏನ್ರಿ ಶಂಕರಲಿಂಗ ಶಿವಗಳು ಸೇವಾ ಮಾಡ್ತಿದ್ರು. ಎಟ್ರ ಮಟ್ಟಿಗೆ ಅಂದ್ರೆ ಸೇವಾ ಮಾಡ್ತಿರ ತಗೊಂಡು ಕೇಳಿದ್ರೆ ನಿಮಗೆ ಆಶ್ಚರ್ಯ ಹೇಳ್ತೀನಿ. ಅವಾಗೆಲ್ಲ ಈಗೆಲ್ಲ ಕಾರುಗಳು ಬಂದವ, ಇದು ಬಂದವ. ಗುರುಗಳದಿಂದ ಎಲ್ಲ ಪೂಜೆ ಸಾಮಾನುಗಳನ್ನು ಹೆಗಲಿ ಮ್ಯಾಗಿಂದ ಹೊತ್ತುಕೊಂಡು ಮುಂದೆ ಗುರುಗಳು ಹಿಂದಿಂದ ಶಿಷ್ಯ ನಡ್ಕೋತಿಂದ ಹೋಗ್ತಿದ್ರು. ಅವಾಗೆಲ್ಲ ಹಳ್ಳಿಗಿಂದ ಏಕರಾತ್ರಿ, ಪಟ್ಟಣಕ್ಕಿಂದ ಪಂಚರಾತ್ರಿ ಮಾಡ್ತಾ ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಅವಾಗಿನ್ನ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಇದ್ದಿದ್ದಿಲ್ಲ, ಏನ್ರಿ ಗುರುಲಿಂಗಪ್ಪ ಹತ್ತುಕೊಂಡವ್ರ ಹೆಸರಿತ್ತು ಕನ್ನೊಳ್ಳಿ ಒಳಗೆ. ಇವರು ಲಿಂಗಾಯತ್ ಉಪ್ಪಾರು, ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಡರು, ಏನ್ರಿ ಕೃಷ್ಣಪ್ಪ ಮಹಾರಾಜ ಹತ್ತುಕೊಂಡ್ರೆ ನಾವು ಬ್ರಾಹ್ಮಣರು. ಹೀಗೆಲ್ಲ ಅಲ್ಲಿ ಜಾತಿ ಭೇದ ಒಬ್ಬ ಗುರುವಿನನ್ನು ಪಡೆಯಾಕ ಅಲ್ಲಿ ಯಾವ ಜಾತಿ ಭೇದ ಅಂತಕ್ಕಂಥ ಯಾವ ಕೂಡ ಇದ್ದಿದ್ದಿಲ್ಲ. ಅವಾಗೆಲ್ಲ ಗುರು ಆಗಿರ್ತಕ್ಕಂಥವ್ರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡ್ತಾ ಹಳ್ಳಿಗಳನ್ನು ಸಂಚಾರ ಮಾಡಿ ಏನು ಮಾಡ್ತಿದ್ರು ಹೊತ್ತುಕೊಂಡದ ಕೇಳಿದ್ರೆ ಜನತೆಗೆಲ್ಲ ಧರ್ಮದ ಉಪದೇಶ ಮಾಡ್ತಿದ್ರು. ಏನು ಉಪದೇಶ ಮಾಡೋದು? ಧರ್ಮದ ಉಪದೇಶ ಏನ್ರಿ ಬರೀ ಅಂದ ಸ್ವಾಮಿಗಳಿಂದ ಹಂಗೆ ಹಳ್ಳಿಗೆ ಅಂದ ಹೋಗಿ ಅಂದ ಭಿಕ್ಷಾ ಬೇಡ್ತಿದ್ರು ಅಂತಂದ್ರೆ ಏನು? ಇಲ್ಲ, ಯಾವುದು ಕೂಡ ಭಿಕ್ಷಾ ಬೇಡ್ತಿದ್ದಿಲ್ಲ ಅವರು. ಅವ್ರಿಗೇನು ಒಟ್ಟಂದ ಜನ ಧರ್ಮವಂತರಾಗಬೇಕು, ಎಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು, ಇವರೆಲ್ಲ ದೇವರಾಗಬೇಕು ಅನ್ನುವಂಥ ಭಾವನೆ ಬಂತನಾಳದ ಶಂಕರಲಿಂಗ ಶಿವಗಳ ಹತ್ರ ಇತ್ತು. ಅವರು ಸೇವಾಕ್ಕೆ ಅಂತ ದೊಡ್ಡಪ್ಪ ಮಹಾರಾಜರಿದ್ರು. ಹೀಗೆಲ್ಲ ಹೆಗಲಿ ಮ್ಯಾಗ ಗಂಟು ಇಟ್ಕೊಂಡು ವರ್ಷ ಅಲ್ಲ, 2 ವರ್ಷ ಅಲ್ಲ, 6 ವರ್ಷಗಳ ಪರ್ಯಂತರವಾಗಿ ಶಂಕರಲಿಂಗ ಶಿವಗಳ ಜೊತೆಯೊಳಗನೆ ಅವ್ರ ಜೊತೆಯೊಳಗನೆ ತಿರುಗಾಡೋದು ಏನ್ರಿ, ಅವ್ರು ಹೇಳಿದ್ದನ್ನೇ ಕೇಳೋದು, ಅವ್ರು ಸೇವೆ ಮಾಡ್ಕೊತಿದ್ರು. ಆದ್ರೆ 6 ವರ್ಷ ಆದರೂ ಕೂಡ ಶಂಕರಲಿಂಗ ಶಿವಗಳು ಇವನಿಗೆ ಕಿವ್ಯಾಗ ದೊಡ್ಡಪ್ಪ ಮಾಡಿದ್ರೆ ಕಿವ್ಯಾಗ ಮಂತ್ರ ಉಪದೇಶ ಮಾಡಲೇ ಇಲ್ಲ, ಲಿಂಗ ಕಟ್ಟಲೇ ಇಲ್ಲ. ನೋಡ್ರಿ, ಅದು ಅಟ್ರ ಸಲುವಾಗಿ 6 ವರ್ಷದಿಂದ ಸೇವೆ ಮಾಡ್ರ ಯಾವ ಕನ್ನೊಳ್ಳಿ ದೊಡ್ಡಪ್ಪ ಮಾರಾದ್ರು. ಒಂದು ದಿವಸದಿಂದ ಏನಾಗ್ಯದ ತಗೊಂಡ ಕೇಳಿದ್ರೆ ಏನ್ರಿ ಇದೇ ಭಾಗದೊಳಗೆ ಏನ್ರಿ ಇಂಡಿ ಭಾಗದೊಳಗೆ ಅಜ್ಜರ್ ಯಾತ್ರೆ ಬೆಳೆಸ್ಯಾರ ಶಂಕರಲಿಂಗ ಶಿವಗಳು. ಅವ್ರ ಜೊತೆಯೊಳಗೆ ಅಂದ ದೊಡ್ಡಪ್ಪ ಮಹಾರಾಜ ಅಂದ ಗಂಟೆ ಹೆಗಲಿಗೆ ಹಾಕ್ಕೊಂಡು ನಡ್ಕೋಂತಂದ ಹೋಗೋದು. ಅವಾಗ ಕುದುರೆ ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ, ನಡೀತಿದ್ರು. ಯಾವಾಗಿಂದ ಒಂದು ಊರು ಬಂತಲ್ಲಿ ಏನ್ರಿ ಮಹಾರಾಷ್ಟ್ರ ಬಾರ್ಡ್ರದೊಳಗೆ ಒಂದು ಊರದ. ಒಂದು ಊರು ಬತ್ತು. ಆ ಊರು ಬಂದ ಬಳಿಕ ಗುರುಗಳು ಅಂದರು ಗುರುಲಿಂಗ, ಅವ್ರ ಹೆಸರು ಮೊದಲು ದೊಡ್ಡಪ್ಪ ಮಹಾರಾಜ ಇದ್ದಿಲ್ಲ, ಲಚ್ಚಣ ಸಿದ್ದಪ್ಪ ಮಹಾರಾಜ. ಅವ್ರಿಗೆ ದೊಡ್ಡಪ್ಪ ಹತ್ತುಕೊಂಡದ ಹೆಸರು ಇಟ್ಟಿದ್ದು. ಏನ್ರಿ ಯಾಕೆ ಹೆಸರಿಟ್ಟರು ಹತ್ತುಕೊಂಡಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜರು ಶ್ರೀಶೈಲಕ್ಕೆ ಹೋಗುವಂಥ ಪ್ರಸಂಗದೊಳಗೆ ಕದಳಿ ವನದೊಳಗೆ ಅಂದ ಯಾವ ಅದು ಕಮರಿ ಕೊಳ್ಳದೊಳಗೆ ಅಂದು ಬೀಳುವಂಥ ಪ್ರಸಂಗದೊಳಗೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಇಲ್ಲೇ ಕನ್ನೊಳ್ಳೆ ಕೂತೆ ದೊಡ್ಡಪ್ಪನಿಂದ ಯಾವ ಲಚ್ಚಣ ಸಿದ್ದಪ್ಪ ಮಹಾರಾಜನ ಎತ್ತಿ ಹಿಡಿದಿದ್ರತ್ತ. ಅವರು ಬೀಳಾಗಲ್ಲಿ ಏನ್ರಿ ಬೀಳುವಂಥ ಪ್ರಸಂಗದೊಳಗೆ ದೊಡ್ಡ ಗುರಿಯ ಬಿದ್ದುಬಿಟ್ನೋ ಮಗನ ಅನ್ನತ್ತ. ಹಿಂಗೆ ಕಮರಿ ಕೊಳದಾಗ ಬೀಳಾಗ ಯಾತ್ರಕ್ಕೆ ಹೋಗ್ಯಾರ, ಕಮರಿ ಕೊಳದೊಳಗೆ ಅಂದ ಬೀಳಾಗದ ಗುರಿಯ ಬಿದ್ದುಬಿಟ್ನೋ ಮಗನ ಅನ್ನತ್ತ. ನೀ ಹಂಗೆ ಬೆಳಿತೋ ಮಗನ ತಂದು ಇಲ್ಲೇ ಕನ್ನೊಳ್ಳೆ ಕುತ್ಕೊಂಡು ಹಿಂಗೆ ಎತ್ತಿ ಹಿಡಿದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ ಶ್ರೀಶೈಲದಾಗ ಅಂತರ್ಲಿ ನಿಂತಿನ್ನತ್ತ. ಏನ್ರಿ ಅಟ್ಟು ತಾಕತ್ವನ್ರ ಅವರು. ಅದಕ್ಕಾಗಿ ನೀ ಬರೇ ಗುರುಲಿಂಗಪ್ಪ ಅಲ್ಲ, ಓಯಪ್ಪ ನೀ ದೊಡ್ಡಪ್ಪಿದೆ ಅಂತ ತಿಳ್ಕೊಂಡು ಅವಾಗಿಂದ ದೊಡ್ಡಪ್ಪ ಮಹಾರಾಜರ ತಗೊಂಡು ಹೆಸರು ಬತ್ತವ್ರಿಗೆ. ಯಾವಾಗಿಂದ ಶಂಕರಲಿಂಗ ಶಿವಗಳಂದ್ರು ಗುರುಲಿಂಗ ಮತ್ತು ಇಲ್ಲೇ ಬಾವಿ ಕಾಣ್ತಾ ಮುಂಜಾನೆ 8 ಗಂಟೆ 9 ಗಂಟೆನ ಆಗಿತ್ತು.
9 ಗಂಟೆ ಆಗಿತ್ತು. ಮತ್ತು ಇಲ್ಲೇ ಬಾಯಿ ಕಾಣ್ತದೆ, ಗಿಡದ ನೆರಳು ಅದ, ಮತ್ತು ನಾ ಇಲ್ಲೇ ಜಳಕ ಮಾಡಿಬಿಡ್ತೀನಿ, 1-2 ಮನೆ ಕಂತಿ ಭಿಕ್ಷೆ ಮಾಡ್ಕೊಂಬ. ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ. ನಿಮಗೆ ಇವ್ರದ್ದೊಂದು ಆಶ್ಚರ್ಯ ಹೇಳ್ತೀನಿ. ನಿಮ್ಮ ಲಚ್ಚಣ ಸಿದ್ದಪ್ಪ ಮಹಾರಾಜು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜದು, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟವ, ಲಚ್ಚಣ ಸಿದ್ದಪ್ಪ ಮಹಾರಾಜರಿಂದ ಅದಕ್ಕೆ ಮ್ಯಾಲಿಂದ ಜಂತಿ ಹಾಕೋರು. ನೀವು ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಕನ್ನೊಳ್ಳಿ ಒಳಗೆ. ನಮ್ಮಲ್ಲಿ ಶಂಕರಪ್ಪ ಸೌಕರ ತಗೊಂಡು ಕೊಲ್ಲರವ್ರ ಮನಿತನ, ಅದು ರೆಡ್ಡಿ ಮನಿತನ. ಅವ್ರಿಗೆ ಹೋಗಿ ಅವ್ರ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಲಚ್ಚಣ ಸಿದ್ದಪ್ಪ ಮಹಾರಾಜನ ಬಳಿ ಎಂಥ ಕಲೆ ಇತ್ತು ಏನ್ರಿ. ಈ ದೊಡ್ಡಪ್ಪ ಮಹಾರಾಜನ ಎಂಥ ಗ್ವಾಡಿ ಕಟ್ಟೆನ ಅನ್ನೋದನ್ನು ನಮ್ಗೆ ನೋಡ್ಲಿಕ್ಕೆ ಇವತ್ತು ಕೂಡ ಸಿಗ್ತದೆ. ಯಾವಾಗ ಇವರೆಲ್ಲ ಗ್ವಾಡಿ ಕಟ್ಟೋದು ಹೆಂಗೆ, ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ. ತಲೆಗಿರ್ಲಿ ನಿಮ್ಗೆ, ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ. 3 ಹೊತ್ತು ಊಟ ಕೊಡಬೇಕು, ಸೇದಕ್ಕೆ ಗಾಂಜಾ ಕೊಡ್ಬೇಕು. ಏನ್ರಿ ಗಾಂಜಾ ಕೊಟ್ಟು 3 ಹೊತ್ತು ಊಟ ಕೊಟ್ರತ್ತಂದ್ರೆ ಏನ್ರಿ ಎಷ್ಟು ದಿವ್ಸ ಬೇಕು ಅಷ್ಟು ದಿವ್ಸ ಅವ್ರ ಮನಿನೇ ಕಟ್ಟೋದು. ಲಚ್ಚಣ ಸಿದ್ದಪ್ಪ ಮಹಾರಾಜರು ಹಾಗೇನೆ. ಅವನು ಯಾರ ಬಲ್ಲಿನ ರೊಕ್ಕ ತೊಗೊಂಡಿಲ್ಲ, ಜಂತಿ ಕೆಲಸ ಮಾಡಿದ್ರೆ ರೊಕ್ಕನೇ ತೊಗೊಂಡಿಲ್ಲ. ಅವರು 3 ಹೊತ್ತು ಊಟ ಏನ್ರಿ ಬಿಟ್ರೆ ಅಂದ ಇದೇನಂತೀವಿ ಗಾಂಜಾ ಕೊಟ್ರೆ ಸಾಕು, ಅವ್ರ ಮನಿದೆ ಅಂದ್ರೆ ಜಂತಿ ಇದು ಮಾಡವು. ಅಂಥವ್ರು ಇವರೆಲ್ಲ. ಇವ್ರು ರೊಕ್ಕಕ್ಕಾಗ್ಯಂದ ಆಸೆ ಪಟ್ಟವರಲ್ಲ, ಬಂಗಾರಕ್ಕಾಗ್ಯಂದ ಆಸೆ ಪಟ್ಟವರಲ್ಲ. ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ್ರು ಹಿಂಗೆ ಇಷ್ಟುದ್ದ ಚಿಲಿಮಿ ನಮ್ಮಲ್ಲಿ ಜಗಲಿ ಮ್ಯಾಗ ಗದಿಗೆ ಮ್ಯಾಗ ಅದ ಮಡ್ದಾಗ ಏನ್ರಿ ಆ ಇಟ್ಟುದ್ದು ಚಿಲಿಮಿ ಹಿಂಗೆ ಒಂದು ಸಾರಿ ಒಂದೇ ದುರಿಗೆ ಜೊಗ್ಗಿ ಬಿಟ್ರೆ ಹಿಂಗೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಬೀಳ್ತಿತ್ತ. ಏನ್ರಿ ಮುಂದೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಅದು ಬೀಳ್ತಿತ್ತು. ಒಂದೇ ದುರಿಗೆ ಅಂದ್ರೆ ಜಗ್ ಹಿಂಗೆ ಕೈಯಾಗ ಹೊಡೆದ್ರೆ ಅವ್ರು ಸೇದಿರ್ತಕ್ಕಂಥ ಗಾಂಜಾದ ಪುಡಿಯ ನಿತ್ತಲ್ಲ ಅದೆಲ್ಲ ಬಂಗಾರದ ಹಾಕಿತ್ತ, ಮಕ್ಕಳಿಗೆಲ್ಲ ಕೊಡ್ತಿದ್ರತ್ತ. ಏನ್ರಿ ಬಂಗಾರ ಹಾಕಿತ್ತದ ಬೂದಿ. ಅಂಥ ವ್ಯಕ್ತಿ ದೊಡ್ಡಪ್ಪ ಮಹಾರಾಜರು. ಯಾವಾಗ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ, ದೊಡ್ಡ ಮತ್ತು ಗುಲ್ಲಿಂಗನ ಇಲ್ಲೇ ಬಾವಿ ಅದ, ಸ್ನಾನ ಮಾಡ್ತೀನಿ, ನೀವು ಹೋಗಿ ಅಂದ ಭಿಕ್ಷೆ ಬಿಡ್ಕೊಂಡು ಬಾ. ಹೂನೆಪ್ಪ ತಿಳ್ಕೊಂಡಂದು ಇವ ಗುರುಲಿಂಗಪ್ಪ ಮಹಾರಾಜ್ ವಾದನ. ಯಾವಾಗಂದ ಹೋಗೋದ್ರೊಳಗೆ ಒಂದಿನೇ ಮನೆಗೆ ಹೋಗ್ಬೇಕನ್ನೋದ್ರಾಗ ಆ ಮನೆ ಶೃಂಗಾರ ಮಾಡಿದ್ರು. ಇಡೀ ಮನೆಗೆ ಅಂದ ತಳಿರು ತೋರಣ ಕಟ್ಟ್ಯಾರ, ಬಾಳೆ ದಿಂಡು ಕಟ್ಟ್ಯಾರ, ತೆಂಗಿನ ಗರಿ ಅದು ಕಟ್ಟ್ಯಾರ. ಅವ್ರ ಮನೆಗೆ ಏನೋ ಕಾರ್ಯಕ್ರಮ. ಯಾವಾಗಿಂದ ಏನೋ ಕಾರ್ಯಕ್ರಮ. ಮತ್ತು ಇವನು ಸಾಧು, ದೊಡ್ಡಪ್ಪ ಮಹಾರಾಜರು ಕೂಡ ಸಾಧುನೇ. ಯಾವಾಗಂದ ಇವ ಏನು ಮಾಡ್ದ, ನೇರವಾಗಿ ಅಂದ ಅವ್ರ ಮನೆ ಮುಂದೆ ಹೋಗಿ ನಿಂತು ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅವಾಗಂದ ಮನೆ ಎದುರಿಗೆ ಅವಾಗ ಮನೆ ಗೌಡ ಕಟ್ಟಿಗೆ ಅಂದ ಕುಂತಿದ್ದ, ಮನೆಗೆ ಹೆಣ್ತಿ ಕರೆದ. ಅಂದರೆ ಇವತ್ತು ಕಾರ್ಯಕ್ರಮದ ಅವ್ರ ಮನ್ಯಾಗ ಹೋಳಿಗೆ ಮಾಡಿದ್ರು. ಯಾವಾಗಿಂದ ಹೋಳಿಗೆ ಮಾಡಿದ್ರು ಆ ಮನೆಯಾಗಿರ್ತಕ್ಕಂಥ ತನ್ನ ಹೆಣ್ತಿಗಂದ ಕರೆದ, ಏನ ಇಲ್ಲಿ ಬಾ, ಇಲ್ಲಿ ಸುರುವಿಗಂದ ಯಾರೋ ಸಾಧು ಬಂದಾರ, ಮತ್ತು ಹೆಂಗೂ ಮನೆಗಿಂದ ಕಾರ್ಯಕ್ರಮ ಅದ, ಇನ್ನ ಜಂಗಮನ ಉಣ್ಣಕ್ಕೆ ಅಂದ ಲೇಟ್ ಹಾಕದ, ಅದಕ್ಕೆ ಮೊದಲು ಮಾಡಿದ್ದಂದು ಹೋಳಿಗೆ ನಿತ್ತಲ್ಲ ಅದನ್ನು ತಂದು ಸಾಧುಗೆ ನೀಡತ್ತೆ ತಿಳ್ಕೊಳೋದು. ಒಂದು ಹೋಳಿಗೆಯನ್ನು ಮಾಡಿದಲ್ಲ ಅದು ತಂದು ಸಾಧುಗೆ ನೀಡತ್ತೆ ತಿಳ್ಕೊಳೋದು. ಹೂನ್ರಿ ಎತ್ತಿಕೊಳ್ಳೋದು. ಪಾಪ ಸುಡ ಸುಡ ಹೋಳಿಗೆ ತಂದು ಗುರುಲಿಂಗ ದೊಡ್ಡಪ್ಪ ಮಹಾರಾಜನ ಜೋಳಿಗೆಗೆ ಅಂದ ಹಾಕಿದ್ರು. ಅದು ನೋಡ್ದವ ಸುಡ್ತಿತ್ತು ಹೋಳಿಗೆ. ದೊಡ್ಡಪ್ಪ ಮಹಾರಾಜ ಅಂದ, ಇದು ಹಿಂಗೆ ಇನ್ನೊಂದು 4 ಮನೆ ತಿರುಗಾಡೋದ್ರಾಗ ಇದು ಹೋಳಿಗೆ ಆರ್ತದ. ಯಾಕಂದ್ರೆ ಅಪ್ಪ ಹಸ್ತ ಕುಂತಾನ, ಅದಕ್ಕೆ ಇದೊಂದು ಹೋಳಿಗೆ ನೀಡಿ ಆಮೇಲಿಂದ ಮತ್ತು 4 ಮನೆಗೆ ಅಂತ ಹೋದ್ರೈತೆ ತಂದು ಅದು ಸುಡಾ ಹೋಳಿಗೆ ತೊಗೊಂಡು ಜೋಳಿಗೆ ತೊಗೊಂಡು ಓಡಿ 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 ಏನ್ರಿ ಗುರುಗಳು ಇದ್ದ ಜಾಗಕ್ಕಿಂತ ಬಂದು ಕುಳಿನಪ್ಪ ಯಾಕೆ ಹೋಗಿ ಇಡಿ ಜಲ್ದಿ ಬಂದೆಲ್ಲ ದೊಡ್ಡ ಅಂದರು. ಇಲ್ಲಪ್ಪ ಸುಡಾ ಹೋಳಿಗೆ ಅದ, ಅದಕ್ಕೆ ಇದು ಮತ್ತೆ 4 ಮನೆ ತಿರುಗಾಡ್ಲಕತ್ತಂದ್ರೆ ಅದು ಆರಿ ಬಿಡ್ತದ, ಅದಕ್ಕೆ ನೀ ಇದೊಂದು ಹೋಳಿಗೆ ಊಟ ಮಾಡ್ಯಪ್ಪ, ನೀ ಊಟ ಮಾಡು, ಮತ್ತೆ ನಾ ಹೋಗಿ ಬರ್ತೀನಿ. ಆಯ್ತು ತಿಳ್ಕೊಂಡೊಂದು ಅವರು ಪ್ರಸಾದ ಬಟ್ಟಲ್ದಾಗ ಗಂಗಾಳದಾಗ ನೀಡಿದ್ರು. ಅದೊಂದು ಹೋಳಿಗೆ ಊಟ ಮಾಡಿದ್ರು ಶಂಕರಲಿಂಗ ಸ್ವಾಮಿಗಳು. ಯಾವಾಗಿಂದ ಅದೊಂದು ಹೋಳಿಗೆ ಊಟ ಮಾಡಿದ್ರು, ಮಾಡಿದ ಕೂಡಲೇ ನಾ ದೊಡ್ಡ ಅಂದರು. ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತದ ನೋಡುವ ಮಗನ ನೋಡ್ರಿ. ಇದು ಅಂದ್ರೆ ಯಾವುದು ಶರೀರ ರೀ, ನನಗೆ ಇನ್ನೊಂದು ಹೋಳಿಗೆ ಬೇಕಲ್ಲಿಲ್ಲ. ಮಾತಿನೊಳಗೆ ಅಂದ ಭಾಳ ವ್ಯತ್ಯಾಸ ಅದ. ಕಲ್ಪನೆ ಇರಲಿ ಮಗ, ನನಗೆ ಬೇಕು ಅಂತ ತಿಳ್ಕೊಂಡ್ರೆ ತಪ್ಪಾಗದ, ಇದಕ್ಕೂ ಬೇಕು ಅಂತ ತಿಳ್ಕೊಂಡ್ರೆ ಇದೇ ಬೇರೆ, ನಾನೇ ಬೇರೆ, ಈ ಶರೀರ ಬೇರೆ. ನೋಡ್ರಿ ಅವ್ರ ಕಲ್ಪನೆ ಅಂತ ಅದು ಮಾತಾಡೋದ್ರೊಳಗೂ ಕೂಡ ಪರಿಯದ. ಏನ್ರಿ ನನಗೆ ಇನ್ನೊಂದು ಹೋಳಿಗೆ ಬೇಕು ನೋಡು ಅಂತ ತಿಳ್ಕೊಂಡ್ರೆ ಇದು ಅಪಾರ್ಥಕ್ಕದ. ಆದ್ರೆ ಇದಕ್ಕೆ ಬೇಕಾಗ್ಯದ ಹೋಳಿಗೆ ತಿಳ್ಕೊಂಡಂದು. ಯಾಕೋ ದೊಡ್ಡ ಇನ್ನೊಂದು ಹೋಳಿಗೆ ಬೀಳ್ಲಕತ್ತದ ನೋಡುವ ಈ ಶರೀರ ಅಂದ. ಯಪ್ಪ ನೀ ಚಿಂತೆ ಮಾಡ್ಬಿಡಿ, ಹಿಂಗೆ ವಾದವ್ ಹಿಂಗೆ ಬರ್ತೀನಿ ಎತ್ತಿಕೊಂಡು ವಾದ. ಹೋಗಿ ಅವ್ರ ಮನೆ ಮುಂದೆ ನಿಂತ ಹೋಗಿ ಮತ್ತೆ ಅವ್ರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅವಾಗ ಅವ ಮನೆ ಮಾಲಕ ನೋಡ್ದ, ನೀ ಅಗಳೆ ಬಂದವನ್ನೆಲ್ಲ ನೀ ಸಾಧು ಅಂದ. ಹೌದಪ್ಪ ಹೌದು ಮಗನ, ಏನೋ ಸುರುವಿಗೆ ಬಂದಿದೆ ತಿಳ್ಕೊಂಡಂದು ಒಂದು ಹೋಳಿಗೆ ನೀಡಿದ್ರ ರುಚಿ ಹತ್ತಂದ ಮತ್ತೆ ಅಂದ ನನ್ನ ಮನೆಗೆ ಬಂದ್ರೆ ನಿನಗೆ ಹಂಗೆ ನೀಡ್ತಾರೋ ಮಗನ, ನೀಡಂಗಿಲ್ಲ ನಡಿ ಅಂದ. ಇಲ್ಲಪ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ, ಗುರು ಎಂದೂ ಬೇಡಲಾರ್ದಂತ ನಮ್ಮಪ್ಪ ಇವತ್ತು ಇನ್ನೊಂದು ಹೋಳಿಗೆ ಬೇಡಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ಕುಡಿಯಪ್ಪ ಅಂದ. ಅವಾಗ ನಮ್ಮ ಮನೆ ಮಾಲಕಂದ, ಮಗನ ಹಂಗೆ ಕೊಡಂಗಿಲ್ಲ, ಯಾ ಗುರು ಯಾ ಶಿಷ್ಯ ನಿನಗೆ ತಿನ್ನ ಏನ್ರಿ, ನೀನೇ ತಿಂದು ಬಂದೆ ಅಂದ. ಮತ್ತೆ ನನ್ನ ಗುರುವಿನ ಹೆಸರು ಹೇಳ್ತೆ, ಯಾ ಗುರು ಯಾ ಶಿಷ್ಯರೋ ಮಗನ ಅಂದ. ಇಲ್ಲಪ್ಪ ನಿಜವಾಗ್ಲೂ ನನ್ನ ಗುರುವಿ ಎಂದೂ ಬೇಡಲಾರಂತ ನನ್ನ ಗುರು ಬೇಡಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡಪ್ಪ, ಇನ್ನೊಂದು ಹೋಳಿಗೆ ನೀಡು. ನೀನು ಗುರುವಿನ ಮೇಲೆ ಅಟ್ಟು ಭಕ್ತಿ ಅನ್ನತ್ತವ ಮನೆ ಮಾಲಕ. ಹೌದಪ್ಪ ನನಗೆ ಗುರುವಿನ ಬಿಟ್ಟರೆ ಮತ್ತೇನು ಇಲ್ಲ.
ಆಯ್ತು ಮಗನ, ಯಾವಾಗ ನಿನ್ನ ಗುರುವಿನ ಮೇಲೆ ಅಷ್ಟು ಭಕ್ತಿ ಅದಲ್ಲ, ಗುರುವಿಗಾಗಿ ಅಂದ್ರೆ ಹೋಳಿಗೆ ಬೇಡಕತ್ತಿದೆಯಲ್ಲ, ಹಂಗಿತ್ತು ಅಂದ್ರೆ ನಿನ್ನೊಂದು ಕಣ್ಣು ಕಿತ್ತು ಕೂಡ ಒಂದು ಹೋಳಿಗೆ ಕೊಡ್ತೀನಿ ಅನ್ನತ್. ನೋಡ್ರ ಮನೆ ಮಾಲಕ್ ಯಾವಾಗಂದ್ರೆ ನೀವು ಒಂದು ಕಣ್ಣು ಕಿತ್ತು ಕೊಡು, ಒಂದು ಹೋಳಿಗೆ ಕೊಡ್ತೀನಿ ಅಂದ. ದೊಡ್ಡಪ್ಪ ಮಹಾರಾಜ ಅನ್ನತ್ತ, ಯಪ್ಪ ಇದಕ್ಕಿಂತ ಖುಷಿ ಮತ್ತೊಂದು ಏನದ ಅನ್ನತ್ತ. ಏನ್ರಿ ನಾಯಕ ಕಣ್ಣು ಕಿತ್ತು ಕೊಡ್ಲಿಲ್ಲ, ಈಗ ಯಾರ ಅಂತೀವಿ ಕೊಡ್ತೀರ ಕಣ್ಣು ಒಂದು ಚೊಮ್ಮೋಗ ಯಪ್ಪ. ಯಾ ಗುರು ಯಾ ಶಿಷ್ಯ ಏನ್ರಿ, ಯಾ ಗುರು ಇಲ್ಲ ಯಾ ಶಿಷ್ಯ ಇಲ್ಲ. ಈಗ ಶಿಷ್ಯರು ಹಂಗೆ ಆಗ್ಯಾರ, ಗುರುಗಳನ್ನ ಹಂಗೆ ಆಗ್ಯಾರ. ಹೇಳಿಲ್ರಿ ಒಮ್ಮೆ ಯಾವನ ಮನೆಗೆ ಅಂದ ಗುರು ಬಂದತ್, ಜಮ್ಕನಿ ಕಂಬಳಿ ಹಾಸಿದ್ರತ್ತು ಪೂಜಾಕ್ಕೆ. ಗುರುವಿನ ಕಣ್ಣು ಜಮ್ಕನಿ ಕಂಬಳಿ ಮ್ಯಾಗ ಕೂತತ್ತು. ಪೂಜೆ ಮಾಡ್ಕೊಳ್ಬಿಟ್ಟು ಮಂತ್ರ ಅನ್ನೋದು ಜಮ್ಕನಿ ಹಾಸಕ್ಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು, ಜಮ್ಕನಿ ಹಾಸಕ್ಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು. ಅವ ಶಿಷ್ಯ ಅಂದ, ಯಪ್ಪೋ ನಾನು ಗುರುವಿನ ಕಣ್ಣು ಜಮ್ಕನಿ ಕಂಬಳಿ ಮೇಲೆ ಬಿದ್ದದಲ್ಲ. ಅವ ಅನ್ನತ ಅವ್ರು ಎತ್ತ ಕುದುರೆ ಮ್ಯಾಗ ಬಂದಿದ್ರು ಅವರು. ಇವ ಶಿಷ್ಯ ಚಲೋ ಮಾಡ್ದ, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು. ಇವ ಗುರು ವಿಚಾರ ಮಾಡ್ದ, ಜಮ್ಕನ್ ರೇಟಲ್ಲಿ, ಕುದುರೆ ರೇಟಲ್ಲಿ, ಏನ್ರಿ ಎತ್ತಿನ ರೇಟಲ್ಲಿ, ಕಂಬಳಿ ರೇಟಲ್ಲಿ. ಇದು ಭಾಳ ಇದು ಹಾಕದ. ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಂದು ನನಗೆ. ಅವ ಗುರು ಸುಮ್ಮ ಬಿಡಲಿಲ್ಲ. ಅವನು ಅಂದ ಶಿಷ್ಯ, ಅವ ಯಾಕೆ ಸುಮ್ಕೋತಾನೆ? ಗುರು ಏನಂದ, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿನಗೆ. ಅವ ಶಿಷ್ಯ ಅಂದ, ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ನಮಗೇನು ಏನ್ರಿ, ಈಗಿನ ಕಾಲದ ಗುರು ಶಿಷ್ಯರು ಯಾವನೊಬ್ಬ ಬೆಳ್ಳಿ ಪಾತ್ರಕ್ಕೆ ತಂದು ಭಕ್ತರ ಮನೆಗೆ ಇಟ್ಟಿದ್ನಂತ. ಶಿಷ್ಯ ಒಂದು 8 ದಿವಸ ನಾವು ಊರಿಗೆ ಹೋಗ್ತಾನೆ, ನಿನ್ನ ಮನೆ ಅಲ್ಮರೆಗಳು ಹ್ಞೂ ಯಪ್ಪ ತೊಗೊಂಡು ತೊಗೊಂಡೋಗಿ ಅಲ್ಮರೆಗೆ ಇಟ್ಟುಕೊಳ್ಳಿ. ದಿನ ಗುರುವಿಗೆ ಅಂದ್ರೆ ಏನು ಬೇಡ್ತಾನದೆಲ್ಲ ಮಾಡ್ತೀನಿ ಸಾವ, ಏನು ಬೇಡ್ತಾನದು ಮಾಡ್ತೀನಿ ಸಾವ. ಅವ ಅಂದ್ರೆ ಇವತ್ತು ಅಡಿಗೆ ಭಾರಿ ಆಗಿತ್ತು ನೋಡು ಮಲ್ಲಣ್ಣ ಅಂದ್ಕೊಳ್ಳೇನ. ಯಪ್ಪ ನಂದೇನದೇ ಅಪ್ಪ, ಎಲ್ಲ ನಿನ್ನ ಪಾದ ಪುಣ್ಯನ. ಹಂಗೆ ಮಾಡ್ತ ಎಲ್ಲ ನಿನ್ನ ಪಾದ ಪುಣ್ಯ. ಕಡೆಗೆ 15 ದಿವಸ ಆದ ಬಳಕೆ ಅಂದ, ನಾ ನಡಿತೀನಿ ಪಾ, ಇನ್ನು ಮಡದ ಕಡೆ ಯಾರು ಇಲ್ಲ, ನಡಿತೀನಿ ಅನ್ನ. ಅವು ನಾ ಪಾದ್ರಕ್ಷೆ ಇಡ್ಲಾಕ್ ಕೊಟ್ಟಿದ್ದಲ್ಲ ಕೊಡೋನು. ಯಪ್ಪ ಬಂದ ನಾ ದಿನ ಹೇಳ್ತಿದ್ನಲ್ಲ. ಏನು ಹೇಳ್ತಿದ್ದಿ? ಎಲ್ಲ ನಿನ್ನ ಪಾದ ಪುಣ್ಯ. ಮತ್ತು ಪಾದ ಪುಣ್ಯ ಅಂದ್ರೆ ಏನು? ಒಂದವ ಅವೇ ಮಾರಿನಿ ತಂದು ನಿನಗೆ ಮುಣಿಸ್ಲಾಕತ್ತೀನಿ ಅಂದವ. ಗುರುವಿನ ಪಾದರಕ್ಷೆನೇ ಮಾರಿ ಬಂದು ಮುಣಿಸವ್ರ, ಕಣ್ಣು ಕೊಟ್ಟತ್ತು ಮುಣಿಸವ್ರದ. ಏನು ರೀ, ಯಾವನೊಬ್ಬ ಲಿಂಗ ದೀಕ್ಷೆ ಮಾಡ್ಕೊಂಡಿನಂತ. ಲಿಂಗ ದೀಕ್ಷೆ ಮಾಡ್ಕೊಳಗ ಅನ್ನಿಸ್ತಾರಿಲ್ರಿ, ಏನು ರೀ ಹೇಳ್ತಾರಿಲ್ಲ, ನಿನ್ನ ತನು ಮನ ಧನ ಗುರುವಿಗೆ ಅಂದ ಅರ್ಪಣೆ ಮಾಡಿ ಎತ್ತಿಕೊಂಡು ಅನ್ನು ಗುರುಗಳು ಅನ್ನಿಸಿದ್ರು ಅಂದ ಬಳಕ ಅಂದ. ಮುಂದೆ ಅವನಿಗೆ ಲಿಂಗ ದೀಕ್ಷೆ ಮಾಡಿದ್ರು, ಎಲ್ಲ ಆಯಿತು. ಮುಂದೆ ಒಂದು 5-6 ತಿಂಗಳು ಬಿಟ್ಟು ಏನು ಲಿಂಗ ದೀಕ್ಷೆ ಮಾಡ್ಕೊಂಡಿದ್ದ ಗುರು ಉಪದೇಶ ತೊಗೊಂಡಿದ್ದಲ್ಲ, ಅವನು ಹೊಲ್ದಾಗ ಹುಣಸಿ ಗಿಡ ಇತ್ತು. ಪಾಪ ಗುರುಗಳು ಮಠಕ್ಕೆ ಅಂದ ಹುಣಸಿಕಾಯಿ ಬೇಕತ್ತಂದು ಒಂದು 4 ಹುಣಸಿಕಾಯಿ ಕಡ್ಕೊಂಡ್ರೈತತ್ತ, ಗಿಡ ಹತ್ಯಾರ. ಇವ ಶಿಷ್ಯ ಕೆಳಗೆ ಬಂದ ಯಾವ ಒಲೆ ಅವ ಅನ್ನತ್. ನಾಯಿನೋ ನಿನ್ನ ಗುರು? ಯಾವ ಗುರು ಒಲೆ ಅನ್ನ? ನಿನಗೆ ಉಪದೇಶ ಮಾಡಿದ ಗುರು. ನೀ ಉಪದೇಶಕ್ಕೆ ಮಾಡಲಿಕ್ಕೆ ಏನಕ್ಕೆ ಮಾಡ? ಮೊದಲು ಕೆಳಗೆ ಮಾನಿ ಅಲ್ಲೋ. ನೀ ಮತ್ತು ಉಪದೇಶ ಮಾಡಕ್ಕೆ ಹೇಳಿದಿಲ್ಲ, ತನು ಮನ ಧನ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದಿಲ್ಲ? ಹೌದು, ತನು ಮನ ಧನ ಕೊಡ್ತೀನಿ ಅಂತೇಳಿ, ಹುಣಸಿಕಾಯಿ ಕೊಡ್ತೀನಿ ಅಂತ ಹೇಳಿನ. ತನು ಮನ ಧನ ಕೊಡ್ತೀನಿ ಅಂತೇಳಿ, ನಾನು ಹುಣಸಿಕಾಯಿ ಕೊಡ್ತೀನಿ ಅಂತ ಹೇಳಿನಿ. ನೀ ಹಿಂಗೆ ನೀ ಹುಣಸಿಕಾಯಿ ಮೆಣಸಿನಕಾಯಿ ಅಂತೇಳಿ ಬಂದ, ನೀನು ಉಪದೇಶ ಬೇಡ ಏನು ಬೇಡ, ನೀ ತೊಗೊಂಡು ಹೋಗಂತವ. ಏನು ರೀ ಇಂಥ ಗುರು ಶಿಷ್ಯರು ಇವತ್ತಿನ ದಿನಮಾನದಾಗ, ಅವತ್ತಿನ ದಿನಮಾನದಾಗ ನೋಡ್ರಿ, ಅವ ಗುರುಲಿಂಗಪ್ಪ ಮಹಾರಾಜ ದೊಡ್ಡಪ್ಪ ಮಹಾರಾಜ ಅಂದ ಖುಷಿ ಪಟ್ಟತ್ಯಪ್ಪ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನದ? ಏನ್ರಿ ಗುರುವಿಗಾಗಿ ಮೀಸಲಾಗಿರ್ತಕ್ಕಂಥ ಶರೀರ, ಏನ್ರಿ ಗುರುವಿಗಾಗಿ ಅಂದ ಒಂದು ಕಣ್ಣು ಅರ್ಪಣೆ ಹಾಕದ ತಿಳ್ಕೊಂಡ್ರ ಇದಕ್ಕಿಂತ ಮತ್ತೊಂದು ಸೌಭಾಗ್ಯ ಇಲ್ಲಪ್ಪ. ಆಯ್ತಪ್ಪ ನಿನ್ನ ಮನೆಗೇನ್ರಿ ಏನ್ರಿ ಇತ್ತಂತ ನಾ ಕಣ್ಣು ಕೊಡ್ತೀನಿ ಅನ್ನೋದು. ಅವ ಮನೆ ಮಾಲಕ್ಕೆ ಏನು ಮಾಡ್ದ, ಇದೇನು ಕಣ್ಣು ಕೊಡ್ತದ ತಿಳ್ಕೊಂಡಂದು ಹೋಗಿ ಚಾಕು ತಂದು ಕೊಟ್ಟ. ಯಾವಾಗಿಂದ ಚಾಕು ತಂದು ಕೊಟ್ಟ, ನಗಲಕತ್ತಿದ್ದ ದೊಡ್ಡಪ್ಪ ಮಹಾರಾಜ. ನಕ್ಕೊಂತಂದ ಏನು ಮಾಡ್ದ, ಆ ಕಣ್ಣಾಗೆ ನಿಂಗೆ ಚಾಕು ಚುಚ್ಕೊಂಡು ಆ ಕಣ್ಣಿನ ಗುಡ್ಡಿನ ಕಿತ್ತಂದ ಅವನು ಗೌಡನ ಕೈ ಕೊಟ್ಟ. ಅವ ಅಂದ, ಬುದ್ಧಿಗಿದ್ದು ಎಲ್ಲಿಟ್ಟಿದೆ ಅಂದ ಅವ ಗೌಡ. ಯಾ ಗುರು ಯಾ ಶಿಷ್ಯನೋ ಯಾರ ಸಲುವಾಗಿ ಯಾಕೆ ಕಣ್ಣ ಕಳ್ಕೊಳಕತ್ತಿ ಹುಚ್ಚು ಕೊಟ್ಟು? ಹುಚ್ಚು ಸಾಧು, ಹಿಂಗಾದ್ರೆ ನೀನು ಜೀವನ ಮಾಡೋಕ್ಕಾಗಂಗಿಲ್ಲ ಯಪ್ಪ. ನೀವು ಯಾವ ಮಾತಾಡ್ಬೇಡ. ಮೊದಲು ನನ್ನ ಗುರು ಅಂದ ಹಸ್ತು ಕೂತಾನ, ಎಂದೂ ಬೇಡದಂತ ನನ್ನ ಗುರು ಇವತ್ತು ಇನ್ನೊಂದು ಹೋಳಿಗೆ ಕೇಳಕತ್ತಾನ, ಅದಕ್ಕೆ ಅಂದ ಇನ್ನೊಂದು ಹೋಳಿಗೆ ನೀಡಪ್ಪ ಅಂತಂದಾಗ ಗಾಬರಿಯಾಗಿ ಗೌಡ ಅಂತಾನೆ, ಇವನಿಗೆ ಇನ್ನೊಂದು ಸುಡ ಹೋಳಿಗೆ ತಂದು ನೀಡತ್ತಂದ. ಆ ಜೋಳಿಗೆಗೆ ಅಂದ ನೀಡಿಸ್ಕೊಂಡು ಓಡೋಡಿ ಬಂದ, ಒಂದು ಕೈ ಅಂದ ಕಣ್ಣಿಗೆ ಹಚ್ಕೊಂಡ ಓಡೋಡಿ ಬಂದ. ಬರೋದ್ರಾಗ ಅಂದ, ಯಾಕೆ ಹೋದೊಡೆ ಲೇಟ್ ಆಯ್ತಲ್ಲ? ಇಲ್ಲಪ್ಪ ಅದು ಸುಡಾದು ಮಾಡಕತ್ತಿದ್ರ ಅದಕ್ಕೆ ಲೇಟಾಗಿ ಮಾಡೇ ಕೊಡ್ತೀನಿ ಎತ್ತಿಕೊಂಡಂದ್ರು, ಅದಕ್ಕೆ ಅಂದ ಲೇಟಾಗಿ ಅದು ಎತ್ತಿಕೊಂಡಂದ. ಮತ್ತು ಅದೊಂದು ಹೋಳಿಗೆ ಅಂದ ನೀಡಿ ಅಂದ ಇದ್ರ ಕೂತಿಂದ ಉಣಿಸದ ಬಳಕೆ ಅಂದ ಸುಮ್ಮಿರ್ಬೇಕಿಲ್ಲ ಶಂಕರಲಿಂಗ ಸೇವೆಗಳು ದೊಡ್ಡ ಅಂದರು. ಏನಪ್ಪ ಅಂದ, ಯಾಕೋ ಇನ್ನೊಂದು ಕೇಳಕತ್ತದ ಮಗನ ಭಾಳ ರುಚಿಯಾಗಿ ಹೋಳಿಗೆ ಅಂದ. ಯಾಕೋ ಇದು ಇನ್ನೊಂದಿಂದ ಹೋಳಿಗೆ ಕೇಳಕತ್ತದ ಎತ್ತಿಕೊಂಡಂದಾಗ, ಯಪ್ಪ ನೀ ಚಿಂತೆ ಮಾಡಬೇಡ, ಹಿಂಗೆ ಹೋದವನೇ ಹಿಂಗೆ ಬರ್ತೀನಿ ಎತ್ತಿಕೊಂಡಂದು ಮತ್ತೆ ಓಡೋಡಿ ಬಂದ. ಒಂದು ಕಣ್ಣು ಕೊಟ್ಟು ಬಂದಾನ.
ಯಾವಾಗಿಂದ ಓಡಾಡಿಂದ ಅದೇ ಮನೆಗಿಂದ ಬಂದು ಭಿಕ್ಷಾ ಅಂದಿ ಅಂದ. ಅವ ಮನೆ ಮಾಲಕಂತಾನ ಯಾರಿಗಾಗಿ ಅಂದ ಯಾಕೆ ಕಣ್ಣು ಕಳ್ಕೊತೆ ಹುಚ್ಚುಗೊಡಿಸೋದು, ಸುಮ್ಮ ಹೋಗು ಏನ್ರಿ ನೀ ಸುಮ್ಮ ಹೋಗತ್ತಂದು. ಇಲ್ಲಪ್ಪ ಈಗ ಇದೊಂದು ಕಣ್ಣು ಕುಡಕ್ಕೆ ಬಂದಿನ ನಮ್ಮ ಅಪ್ಪಗೆ ಅಂದ ಇನ್ನೊಂದು ಒಂದು ಹೋಳಿಗೆ ಕುಡಿಯಬೇಕು ನೀ ಎತ್ತಿಕೊಂಡಂದು. ಯಾವಾಗಿಂದ ಅವ ಕೇಳೋದಕ್ಕಿಂತ ಮೊದಲೇ ಇವ ಕಣ್ಣು ಕೆತ್ತಿ ಅವನು ಕೈಯಾಗ ಕೊಟ್ಟನ ದೊಡ್ಡಪ್ಪ ಮಾರದ್ರಿ. ಯಾವಾಗಿಂದ ಕಣ್ಣು ಕಿತ್ತಿ ಅಂದ ಕೈಯಾಗಿಂದ ಕೊಟ್ಟ ಅವ ಗೌಡಂದ ಗಾಬ್ರಾಗಂದ ಒಂದು ಬೇಡ 2 ಹೋಳಿಗೆ ನೀಡಿ ಅವನಿಗೆ ಎತ್ತುಕೊಂಡಂದು. ಯಾವಾಗಿಂದ 2 ಹೋಳಿಗೆ ನೀಡಿದ್ರು ಅದನ್ನು ತೊಗೊಂಡಂದ 2-3 ಸರಿ ತಿರುಗಾಡಿದ್ನಲ್ಲ ದಾರಿ ಗೊತ್ತದಂಗೆ ಆಗಿತ್ತು. ಕೈಯಾಡ್ಸ್ಕೊತ ಗುರುವಿನ ಹತ್ರ ಬಂದ. ಬರುದ್ರಾಗಂದ ಗುರುಗಳು ಗಂಗಾಳ ಇಟ್ಕೊಂಡು ಕುಂತಿದ್ರು. ಯಾವಾಗಿಂದ ಗುರುವಿನ ಎದುರಿಗೆ ಅಂದ ಜೋಳಿಗೆ ಇಟ್ಟಂದ 2 ಕೈಯಿಂದ ಕಣ್ಣಿಗೆಂದ ಹಿಡ್ಕೊಂಡಂದ ಕುಂತ ಏನ್ರಿ. ಗುರುವಿನ ಎದುರಿಗೆ ಅಂದ ಜೋಳಿಗೆ ಇಟ್ಟ 2 ಕೈಯಿಂದ ಕಣ್ಣಿಗೆಂದ ಹಿಡ್ಕೊಂಡು ಕುಂತ. ಅವಾಗಿಂದ ಶಂಕರಲಿಂಗ ಶಿವಗಳು ಕೇಳಿದ್ರು, ದೊಡ್ಡ ಮತ್ತು 2 ಕಣ್ಣು ಯಾಕೆ ಮುಚ್ಕೊಂಡಿದ್ವು ಅಂದರು. ಯಪ್ಪ ಎಂದೂ ಬೇಡಲಾರ್ದ ಜೀವ, ಎಂದೂ ಬೇಡಲಾರ್ದ ನಮ್ಮ ಅಪ್ಪ ಇವತ್ತು ಬೇಡಿ ಬಗಿಸಿಂದ ಹೋಳಿಗೆ ಉಣ್ಣಾಕತ್ಯಲ್ಲ, ಅದಕ್ಕೆ ಈ ಪಾಪಿ ಕಣ್ಣುಗಳು ನೋಡಿ ಎಲ್ಲಿ ನಿನಗೆಂದ ದೃಷ್ಟಿ ಆದಿತ್ತು, ನೆದರಾದಿತ್ತು, ನಿನ್ನ ಹೊಟ್ಟಿಗಿಟ್ಟಿ ಕಡ್ದಿತ್ತ ತಂದು ಅದಕ್ಕೆ ನಾನು ಮುಚ್ಕೊಂಡು ಕೂತೀನಪ್ಪ ಅಂದ. ನೋಡಿ ಅದಕ್ಕೆ ನಾನು ಕಣ್ಣುಗಳು ಮುಚ್ಕೊಂಡು ಕೂತೀನಿ. ಯಾವ ಅಲ್ಲಿಲ್ಲ ದೊಡ್ಡಪ್ಪ ಮಹಾರಾಜ ಅಲ್ಲಿಲ್ಲ, ನಿನ್ನ ಸಲುವಾಗಿ ಹೋಮರಯ್ಯ ಏನ್ರಿ ಹೋಳಿಗೆ ಸಲುವಾಗಿ ಅಂದ್ರೆ 2 ಕಣ್ಣು ಕೊಟ್ಟಂದು ಹೋಳಿಗೆ ತಂದಿನ ಎತ್ತಿಕೊಂಡದು ಅಲ್ಲಿಲ್ಲ. ಏನಂತಾನ ಏನ್ರಿ ಏನಂತಾನ ಎಂದೂ ಬಯಸಿ ಬೇಡಲದೆ ಏನ್ರಿ ಉಣ್ತಕ್ಕಂಥ ಗುರು ಇವತ್ತು ನೀನಾಗಿನಿಂದ ಬೇಡಿ ಇವತ್ತು ಹೋಳಿಗೆ ಉಣ್ಣಾಕತ್ತಿದಲ್ಲ, ಅದಕ್ಕೆ ಈ ಕಣ್ಣುಗಳು ನೋಡಿ ಎಲ್ಲಿ ನೀನು ಹೊಟ್ಟಿಗಿಟ್ಟಿ ಕಡ್ದಿತ್ತು, ಎಲ್ಲಿ ನಿನಗೆ ನೆದರಾಗಿತ್ತಪ್ಪ, ಅದಕ್ಕೆ ಅಂದ ಕೈ ಅಂದ ಕಣ್ಣಿಗೆ ಹಚ್ಕೊಂಡು ನೀ ಎತ್ತಿಕೊಂಡು. ಶಂಕರಲಿಂಗ ಶಿವಗಳಂದ್ರತ ಹುಚ್ಚ ನಿಂದಿನ ಹೆಂಗೆ ನೆದರಾಕದಲೇ ನನಗೆ, ನೀ ಯಾರು ಸೇವಾ ಮಾಡ್ತೀಯಲ್ಲ, ನೀ ತಾಯಿ ಇದ್ದಂಗೆ ಹೋ ಮಗ. ನೋಡ್ರಿ ಗುರುಗಳು ಏನಂತಾರ, ನನಗೆ ಉಣಿಸ್ತಿದ್ದಿ ತಿನ್ನಿಸ್ತಿ ಅಂತ ತಿಳ್ಕೊಂಡಂದ್ರೆ ನೀ ಬ್ಯಾರೆ ಅಲ್ಲಲೇ, ನನಗೆ ನೀ ತಾಯಿ ಇದ್ದಂಗೆ. ತಾಯಿ ಮಗ ಉಣೋದು ನೋಡಿದ್ರೆ ಎಲ್ಲರೂ ನೆದರ್ ಆಕತ್ತೇನೋ, ಉಂಡಟ್ಟಂದ ಖುಷಿ ಆಕೈತಿಲ್ಲ, ನೀ ಖುಷಿ ಪಡವ ನೀನು. ಆದ್ರೆ ನೀನು ನೆದರು ಮಾಡವಲ್ಲ, ಕೈ ತೆಗಿ. ಇಲ್ಲಪ್ಪ ಅಂದ್ರೆ ಗುರುವಿಗೆ ಅಂದ ಕಣ್ಣು ಕೊಟ್ಟು ಬಂದಿನಿ ಎತ್ತುಕೊಂಡಂದು. ಈ ಕಣ್ಣು ಇಲ್ಲಾರ್ದಿಂದ ಹೆಂಗೆ ಗೊತ್ತು ಮಾಡಬೇಕು, ಒಂದು ವೇಳೆ ಇದು ನೋಡಿಬಿಟ್ನಂದ್ರೆ ಉಣದೇ ಬಿಡ್ತಾನೆ ಹೋಳಿಗೆ. ಅದಕ್ಕೆ ಕೈ ಅಂದ ಕಣ್ಣಿಗೆ ಅಂದ ಹಿಡ್ಕೊಂಡು ಕೂತಾನ. ಬಿಡು ದೊಡ್ಡ ಬಿಡು, ಇಲ್ಲಪ್ಪ ನೀವು ಊಟ ಮಾಡಿ ಇದು ನೋಡಬಾರ್ದು, ಪಾಪಿ ಕಣ್ಣುಗಳು ನೋಡಬಾರ್ದಪ್ಪ, ಅದಕ್ಕೆ ನೀವು ಊಟ ಮಾಡತ್ಕೊಂಡು ದೊಡ್ಡಪ್ಪ ಮಾಡಿದೆ ಅಂದ. ಇಲ್ಲಲೇ ನನಗೇನಾಗಂಗಿಲ್ಲ, ನೀ ತಾಯಿ ಇದ್ದಂಗೆ ದೊಡ್ಡಪ್ಪ, ತಾಯಿ ಇದ್ದಂಗೆ, ನೀವು ಕೈ ತೆಗಿ. ಇಲ್ಲಪ್ಪ ನಾ ಕೈ ತೆಗಂಗಿಲ್ಲ, ನೀವು ಊಟ ಮಾಡು. ಯಾವಾಗಂದ್ರೆ ದೊಡ್ಡಪ್ಪ ಮಹಾರಾಜಗ ಶಂಕರಲಿಂಗ ಶಿವಗಳಂದ್ರು, ಮಗನ ದೊಡ್ಡ ನೀ ಕೈ ತೆಗಿಲ್ಲ ಅಂದ್ರೆ ನಾವು ಊಟನೇ ಮಾಡಂಗಿಲ್ಲ ತಗೊಂಡು ಸೆಟ್ಕೊಂಡ್ರು. ಯಾವಾಗ ನೀ ಅಂದ ಕೈ ಕಣ್ಣಿಗೆ ಎದ್ದು ಹಿಡಿದಿರ್ತಕ್ಕಂಥ ಕೈ ತೆಗಿಲಿಲ್ಲ ತಗೊಂಡ್ರ ನಾ ಊಟನೇ ಮಾಡಂಗಿಲ್ಲ ತಗೊಂಡಂದಾಗ್ಯಪ್ಪ, ಈ ನನ್ನಿಂದ ನೀ ಊಟ ಬಿಡ್ಬೇಡಪ್ಪ, ಈಗ ನಾ ಕೈ ತೆಗಿತೀನಿ ತಗೊಂಡು. ಯಾವಾಗಿಂದ 2 ಕಣ್ಣಿಗೆ ಅಂದ ಕೈಯನ್ನು ಹಿಡ್ದಿದ್ದಲ್ಲ, ಈಗ ಯಪ್ಪ ನಾ 2 ಕೈಯನ್ನು ತೆಗೆದಿನ ತಗೊಂಡು. ಯಾವಾಗಿಂದ 2 ಕೈ ತೆಗೆದ ಮೊದಲು ಕಣ್ಣು ಹೆಂಗಿದ್ದು ಹಾಗೆ ಇದ್ದು ಏನ್ರಿ, ಮೊದಲ ಕಣ್ಣು ಹೆಂಗಿದ್ವಲ್ಲ ಹಂಗೆ ಇದ್ದು. ಅವಾಗಿಂದ ದೊಡ್ಡ ಗುರುಲಿಂಗ ಇವತ್ತು ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ಮಗನ, ಇವತ್ತು ನಡಿ, ಇವತ್ತು ಸಾಕಿನ್ನ ಮಠಕ್ಕೆ ಹೋಗೋಣ ತಿಳ್ಕೊಂಡು ಒಳ್ಳೆ ಅರ್ಧ ದಾರಿಗಿನಿಂದ ಏನ್ರಿ ಬಂತಾಳ ಮಠಕ್ಕಿಂದ ಕರ್ಕೊಂಡು ಬಂದು ಯಾವ ದೊಡ್ಡಪ್ಪ ಗುರುಲಿಂಗಪ್ಪ ಮಹಾರಾಜರಿಗೆ ಏನ್ರಿ ಸ್ವತಃ ಸದ್ಗುರುನಾಥ ಮನಸ್ಸಿಗಿಂದ ಖುಷಿಯಾಗಿ, ಯಾಕಂದ್ರೆ ಪರೀಕ್ಷೆ ಮಾಡ್ತಾರೆ ಏನ್ರಿ. ಒಬ್ಬ ಗುರುವಿನಿಂದ ಉಪದೇಶ ಪಡಿಬೇಕಾದ್ರೆ ಏನ್ರಿ ಗುರುವಿನಿಂದ ಏನಾದರೂ ಕೂಡ ನಾವು ಪಡಿಬೇಕಾಗಿತ್ತು ಇವತ್ತು ಸುಮ್ಮನೆ ಕೊಡ್ಲಿಕ್ಕಾಗಂಗಿಲ್ಲ ಏನ್ರಿ. ಒಂದು ಕಡೆಗೆ ನಾನು ನಿಮ್ಗೊಂದು ಮಾತು ಹೇಳಿದೆ, ನಾನು ಒಂದು ಕಡೆಗೆ ಭಕ್ತನಾಗಿರ್ತಕ್ಕಂಥ ಗುರುವಿನನ್ನು ಪರೀಕ್ಷೆ ಮಾಡಬೇಕು. ಗುರು ಯೋಗ್ಯ ಅದನ್ನೇನಿಲ್ಲ, ಕಂಡವ್ರಿಗಂದ ಬೀಳೋದ್ರಿಂದ ನಾವು ಏನು ಮಾಡ್ತೀವಿ ತಗೊಂಡು ಕೇಳಿದ್ರೆ ನಾವು ಅಧರ್ಮೀಯರು ಹಾಕ್ತೀವಿ ಹೊರತಾಗಿ ಧರ್ಮವಂತರಿಂದ ಆಗಕ್ಕಾಗಂಗಿಲ್ಲ. ಆ ಗುರುವಿನನ್ನು ಕೂಡ ಪರೀಕ್ಷೆ ಮಾಡಬೇಕು. ಗುರು ಯೋಗ್ಯ ಅದನ್ನೇನಿಲ್ಲ, ಗುರು ಜ್ಞಾನಿ ಅದನ್ನೇನಿಲ್ಲ, ಗುರು ತಪಸ್ವಿ ಅದನ್ನಿಲ್ಲ ಅನ್ನೋದನ್ನು ಭಕ್ತರು ಗುರುವಿನನ್ನು ಪರೀಕ್ಷೆ ಮಾಡಬೇಕು ಏನ್ರಿ. ಗುರುನು ಕೂಡ ಭಕ್ತರನ್ನ ಪರೀಕ್ಷೆ ಮಾಡಿನೇ ಉಪದೇಶ ಮಾಡ್ತಾನೆ ಹೊರತಾಗಿ ಗಡಿಗೆ ಸುಟ್ಟದ ತಂದಾಗನೇ ಅದು ಅಂದ ಯೋಗ್ಯ ಅಲ್ಲ ನೀರು ತುಂಬಾಕ ಏನ್ರಿ. ಯಾವಾಗಂದ ಬಂತನಾಳ ಶಂಕರಲಿಂಗ ಶಿವಗಳಂತಾರ ದೊಡೆಯ ಬಾಯಿನ ಬಾ ತಿಕ್ಕೊಂಡೊಂದು ಕರೆದಂದ ಅಪ್ಕೊಂಡು ಏನ್ರಿ. ಅವನ ಈಟ್ರ ಸಲುವಾಗಿ ಅಂದ ಎಷ್ಟು ಕಷ್ಟಪಟ್ಟು ದೊಡ್ಡಪ್ಪ ತಿಕ್ಕೊಂಡೊಂದು ಹಿಂಗೆ ಕಣ್ತುಂಬ ನೀರು ತೆಗೆದು ಬಾಲೆ ಸ್ನಾನ ಮಾಡಿ ಬಾ ನಿನಗೆ ಉಪದೇಶ ಮಾಡ್ತೀನಿ ತಿಕ್ಕೊಂಡೊಂದು. ಹೋಗಿ ಶಂಕರಲಿಂಗ ಶಿವಗಳು ಸ್ನಾನ ಮಾಡ್ಯಾರ, ಹೋಗಿ ಗದಿಗೆ ಮೇಗಂದ ಕುಂತಾರ. ದೊಡ್ಡಪ್ಪ ಮಹಾರಾಜ ಸ್ನಾನ ಮಾಡ್ಕೊಂಡು ಬಂದು ಎದುರಿಗೆ ಕುಂತಾನ ಏನ್ರಿ. ಹೇಳ್ತಾರಲ್ಲ ಬಸವಣ್ಣವರು, ಕೇಳಿರಿ ಒಂದು ವಿಚಿತ್ರವ. ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವ ಕೂಡಲು. ಯಾವಾಗ ಸದ್ಗುರುನಾಥಂದ ನಮ್ಮ ಮಸ್ತಕದ ಮೇಲೆ ಒಂದು ಹಸ್ತ ಅಂತಕ್ಕಂಥ ಇಟ್ಟು ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನ ಇಷ್ಟಲಿಂಗ ರೂಪದೊಳಗೆ ನಮ್ಮ ಅಂಗೈ ಒಳಗಂದ ಕೊಡ್ತಾ ಏನ್ರಿ. ಹೇಳ್ತಾರಲ್ಲ ಪರಮಾತ್ಮ ಹೆಂಗದನಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಭಾಳ ಮಂದಿಯಿಂದ ನಾವು ತಿಳ್ಕೊಂಡಿವಿ. ಪರಮಾತ್ಮನ ನೋಡ್ರಿ ಏನ್ರಿ ಎತ್ತುಕೊಂಡ, ನೀವು ನೋಡಿದ ಪರಮಾತ್ಮನೇ ಬೇರೆ. ನೀವು ನೋಡಿರಲಿಲ್ಲ ಪರಮಾತ್ಮನ, ನೀವು ನೋಡಿದ ಪರಮಾತ್ಮ ಯಾರು ಒತ್ತುಕೊಂಡಂದ್ರೆ ಜಟ ಬಿಟ್ಟಾನ ಏನ್ರಿ, ಕೊಳ್ಳಾಗ ಹಾವು ಹಾಕ್ಕೊಂಡಾನ, ರುದ್ರಾಕ್ಷಿ ಹಾಕ್ಕೊಂಡಾನ, ಕೈಯಾಗ ಡಮರು ಹಿಡ್ದಾನ, ಒಂದು ಕೈಯಾಗ ಕಮಾಂಡ್ಲ್ ಹಿಡ್ದಾನ, ಹಿಂಗೆಲ್ಲ ನೀವು ನೋಡಿರ್ತೀರಿ.
ಆದ್ರೆ ನಾವು ನೋಡಿರ್ತಕ್ಕಂಥ ಪರಮಾತ್ಮ ಅದು ಅಲ್ಲ, ನಮ್ಮ ಒಳಗಿರ್ತಕ್ಕಂಥ ಚೈತನ್ಯನೇ ಪರಮಾತ್ಮ, ಚೈತನ್ಯಾತ್ಮನೇ ಪರಮಾತ್ಮ. ಏನ್ರಿ ಪರಮಾತ್ಮನಿಗೆ ಅಕ್ಕಮದೇವ್ ಹೇಳ್ತಾರಲ್ಲ, ರೂಹ ಇಲ್ಲದ ಕೇಡಿಲ್ಲದ ಚಲುವಂಗ ಅನ್ವಲಿದಿನವ್ವ. ಅಕ್ಕಮದೇವ್ ಹೇಳ್ತಾಳ್ರಿ, ರೂಪಿಲ್ಲ ಆಕಾರ ಇಲ್ಲ ಏನೂ ಇರ್ಲಾರ್ದಂಥ ಅಂಥ ರೂಪವಂತನಿಗೆ ಅದು ನಾವು ಒಲ್ದಿನಿ ಎತ್ತಿಕೊಂಡು ಹೇಳ್ತಾ